our new business, online shopping. Please support. ವೀಕ್ಷಕರೇ, ನಾನು ನಿಮ್ಮ ವೆಂಕಟೇಶ್. ನಿಮ್ಮ ನೆಚ್ಚಿನ ಈ ಚಾನಲ್ ಕನ್ನಡ ಭಕ್ತಿ ಓಲ್ಗಾ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾವಿವತ್ತು ಒಂದು ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೇನೆ. ಈ ದೇವಸ್ಥಾನ ಇರೋದು ಮಿಡಿಗೇಶಿ ಬಳಿ ಇರೋ ಹನುಮಂತಪುರ. ಸುತ್ತ ಬೆಟ್ಟಗಳು ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ನೋಡ್ತಾ ಇದ್ರೆ ನೋಡೋದಕ್ಕೆ ಒಂಥರ ಗುಹೆ ಥರನೇ ಕಾಣಿಸುತ್ತೆ. ಅದಕ್ಕೆ ಇದನ್ನ ಗವಿ ಚೌಡೇಶ್ವರಿ ದೇವಸ್ಥಾನ ಅಂತಾನೆ ಕರೀತಿದ್ದಾರೆ. ಈ ದೇವಸ್ಥಾನಕ್ಕೂ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೂ ಒಂದು ಲಿಂಕ್ ಇದೆ. ಸೊ ಈ ದೇವಸ್ಥಾನ ನಾನು ಇವತ್ತು ನಿಮಗೆ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಈ ದೇವಸ್ಥಾನದ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಇಲ್ಲಿರೋ ಈ ದೇವಿ ಏನಿದೆ, ಇದು ಯಾವ ಕಾಲಮಾನದಲ್ಲಿ ಇದನ್ನು ಕಟ್ಟಿದ್ದಾರೆ ಅನ್ನೋದು ಇಂತ್ರವರೆಗೂ ಯಾರು ಕಂಡಿಡಿದಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದೇವಿ ದೇವಸ್ಥಾನ ಇದೆಯಲ್ಲ, ಚೌಡೇಶ್ವರಿ ದೇವಸ್ಥಾನ, ಇಲ್ಲಿನ ಅತ್ಯಂತ ಪ್ರಮುಖ ದೇವಿಯ ದೇವಸ್ಥಾನ ಆಗಿದೆ. ಸುತ್ತಮುತ್ತಲಿನ ಎಲ್ಲ ಜನಗಳು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ಕೋರ್ಕೊಂತಾರೆ. ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು, ಇವರೆಲ್ಲ ಬಂದು ಇಲ್ಲಿ ತಮ್ಮ ಕೋರಿಕೆಯನ್ನು ಕೋರ್ಕೊಂಡ್ಮೇಲೆ ಅವರ ಎಲ್ಲ ಕೋರಿಕೆಗಳು ನೆರವೇರಿದ್ದಾವೆ. ಈ ದೇವಸ್ಥಾನದ ಬಗ್ಗೆ ಇಲ್ಲಿರುವ ಏನು ಪುರೋಹಿತರಿದ್ದಾರಲ್ಲ, ಈ ದೇವಸ್ಥಾನದ ಪೂಜಾರಿಗಳು, ಅವರ ಹತ್ರ ಮಾತಾಡೋಣ ಬನ್ನಿ. ಅವ್ರು ಏನು ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಕೇಳೋಣ. ಸುಮ್ಮನೆ ಮಾತಾಡ್ಬಿಟ್ಟು, ಈ ದೇವಸ್ಥಾನ ಬಹಳ ಪ್ರಾಚೀನ ಕಾಲವಾದ ದೇವಸ್ಥಾನ. ಮಾತಾಡ್ಬೋದ? ಸುಮಾರು ವರ್ಷಗಳಿಂದ ಇಲ್ಲಿ ಜನಗಳು ಭಕ್ತಿಯಿಂದ ಪೂಜೆ ಮಾಡಿ ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗಿಲ್ಲ. ದೇವಸ್ಥಾನ ಇನ್ನೂ ಆಗೋದ್ರಲ್ಲಿದೆ. ಈಗ ಇದು ತುಂಬ ಹಳೆ ಕಾಲದ ದೇವಸ್ಥಾನ. ಇದಕ್ಕೆ ಭಾಳ ಸುಮಾರು ವರ್ಷಗಳ ಹಿಂದಿನ ಭಾಳ ಇತಿಹಾಸ ಇದೆ. ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ತಪ್ಪದೆ ಪೂಜೆ ನಡೆಯುತ್ತದೆ. ಸುಮಾರು ಊರುಗಳಿಂದ ಬೆಂಗಳೂರು, ಯಲಹಂಕ, ದೊಡ್ಡಬಳ್ಳಾಪುರ, ಈ ಥರ ಸುಮಾರು ದೂರ ಊರುಗಳಿಂದೆಲ್ಲ ಬಂದು ಪೂಜೆ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಪ್ರತಿ ಶ್ರಾವಣ ಶನಿವಾರದಲ್ಲ ತಪ್ಪದೆ ಎಲೆ ಪೂಜೆ ಕಟ್ಟಿಸ್ತಾ ಇರ್ತೇವೆ. ಕಾರ್ತಿಕ ಮಾಸದಲ್ಲೂ ಕೂಡ ಕಟ್ಟಿಸ್ತೀವಿ. ಪೂಜೆ ನಡೀತಾ ಇರುತ್ತೆ. ಭಕ್ತರು ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಸೇರಿ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಗವಿ ಚೌಡೇಶ್ವರಿ ದೇವಿ ಅಂತ ಏನು? ಚೌಡೇಶ್ವರಿ ಇಲ್ಲ, ಇಲ್ಲಿ ಸುಮ್ಮನೆ ಚೌಡೇಶ್ವರಿ ದೇವಸ್ಥಾನ. ಇದು ಗವಿ ಗಂಗಾಧರೇಶ್ವರ ಅಂತ ಹಿಂದಗಡೆ ಒಂದಿದೆ. ನಿಮ್ಗೆ ಬೇಕಾದ್ರೆ ತೋರಿಸ್ತೀವಿ. ಅಲ್ಲಿ ಹಿಂದಗಡೆ ನಾನೇ ಬಂದು ಅಲ್ಲಿ ರೀಸೆಂಟಾಗಿ ಒಂದು ಓಪನ್ ಮಾಡಿದ್ದಾರೆ. ಹಳೆಯ ಕಾಲದ ಒಂದು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ. ಅದು ಇತ್ತೀಚೆಗೆ ಬೆಂಗಳೂರಿನವರು, ಇಲ್ಲಿ ಇದೇ ಊರಿನವರೇ, ಅವ್ರು ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗಿದ್ದರು. ಅವರು ಬಂದು ಅಲ್ಲಿ ಗವಿ ಗಂಗಾಧರೇಶ್ವರ ಅಂತ ಒಂದು ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ ಇತ್ತೀಚೆಗೆ ಹಿಂಭಾಗದಲ್ಲಿ. ಇದು ಚೌಡೇಶ್ವರಿ ದೇವಿ, ಇದು ಚೌಡೇಶ್ವರಿ ದೇವಸ್ಥಾನ ಮಾತ್ರ. ಇದು ಮದುವೆ ಆಗಬೇಕಾದ್ರೆ ಕೂಡ ಇಲ್ಲ ಅಂತ ಮದುವೆ ಆಗದ ಉಳಿದಿರೋರು ಬಂದು ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಸಾಲದಿದ್ದಕ್ಕೆ ಮತ್ತು ಇದು ಪ್ರತಿಯೊಂದು ಇದರಲ್ಲೂ ಕೂಡ ಭಾಳ ವಿಜೃಂಭಣೆ ನಡೆಸ್ಕೊಂಡು ಹೂವು ಕೇಳ್ತಾರೆ. ತಮ್ಮದೇನಾದರೂ ಅಡಿಕೆ ತೀರಿಸ್ಕೊಂಡು ಹೋಗ್ತಾರೆ.
ಹೂವು ಕೇಳಿದ ನಂತರ ಅವ್ರು ಹೂವು ಕೊಟ್ಟಾದರೆ ಬಂದು ಅರ್ಕೆ ಮಾಡ್ತೀವಮ್ಮ ಅಂತ ಕೂಡ ತಿಳ್ಕೊಂಡು ಕೈ ಮುಗಿದು ಹೋಗ್ತಾರೆ. ಈ ರೀತಿ ಎಲ್ಲ ನಡೀತಾ ಬರ್ತಾ ಇದೆ. ಧನ್ಯವಾದಗಳು ಸ್ವಾಮಿ. ಫ್ರೆಂಡ್ಸ್, ನೀವು ಒಂದು ಸಾರಿ ಬಂದು ಈ ದೇವಿಯ ದರ್ಶನವನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮವನ್ನು ಉಳಿಸುವ ಈ ನಿಟ್ಟಿನಲ್ಲಿ ನಾವು ಮುಂದೆ ಹೆಜ್ಜೆ ಹಾಕ್ತಾ ಇಂತಹ ಮತ್ತೊಂದು ಪ್ರಾಮುಖ್ಯತೆ ಇರುವ ತುಂಬ ಪವರ್ಫುಲ್ ದೇವಸ್ಥಾನಕ್ಕೆ ಮುಂದಿನ ವಾರ ಮತ್ತೊಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಾರ ಮತ್ತೊಂದು ದೇವಾಲಯದಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.